ದೇವರಿಗೆ ಸ್ತೋತ್ರವಾಗಲಿ. ಮೇರಿ ಮಾತೆಯ ಪ್ರತ್ಯಕ್ಷಣದ ಸಾಕ್ಷಿಯಾಗಿ ನನ್ನ ಉದ್ಧರಿಸಿದ್ದಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮೇರಿ ಮಾತೆಗೂ ದೇವಕುಮಾರನಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಥಾಮಸ್ ವಿನ್ಸೆಂಟ್ ಅಂತ. ನಾನು ಬ್ಯಾಂಗ್ಳೂರು ಮೌಂಟ್ ಕಾರ್ಮೆಲ್ ಫಾರೆನ್ ಚರ್ಚ್ ಸಭೆಯಿಂದ ಬರ್ತಾಯಿದ್ದೀನಿ. ನಾನು ಫಸ್ಟು ಒಡಂಬಡಿ ತಗೊಂಡಿದ್ದು 17/8/2024 ಒಡಂಬಡಿ ತಗೊಳ್ಳೋದಕ್ಕೆ ಕಾರಣ ಫಸ್ಟು ಇಂಪಾರ್ಟೆಂಟ್ ಥಿಂಗ್ ದೊಡ್ಡ ಸಾಲ ಆಗಿತ್ತು. ನಾನು ಒಡಂಬಡಿಯಲ್ಲಿ ಫಸ್ಟು ನಿಯೋಗ ಅಂತ ಬರೆದಿದ್ದೆ. ಅಮ್ಮ ನಾನು ಹೆಂಗನ ಮಾಡಿ ಇಲ್ಲಿ ನಿಲ್ಲಿಸ್ಬಿಡಮ್ಮ, ಒಂದು ಸಾಕ್ಷಿ ಹೇಳೋಂಗೆ ಮಾಡೋ ಅಂತ. ಸೊ ಫಸ್ಟ್ ನಿಯೋಗ ಕಂಪ್ಲೀಟ್ ಆಗೋಯ್ತು. ತುಂಬ ಸಾಲ ಇತ್ತು. ನಂದು ಕೊರೋನಾಗಿಂತ ಮುಂಚೆ ದೊಡ್ಡ ಬಿಸ್ನೆಸ್ ಇತ್ತು, ಮಾರ್ಕೆಟಿಂಗ್ ಬಿಸ್ನೆಸ್ಸು. 400+ ಪೀಪಲ್ಸ್ ಜನ ಕೆಲಸ ಮಾಡ್ತಾಯಿದ್ರು. ಕೊರೋನಾ ಬಂದಮೇಲೆ ಆಫ್ಲೈನ್ ಬಿಸ್ನೆಸ್ ಆಯಿತು, ಕಂಪ್ಲೀಟ್ ಲಾಸ್ ಆಗೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡ್ತಾಯಿದ್ದಾಗ ಯೂಟ್ಯೂಬ್ ಲಿಂಕ್ ಸಿಕ್ತು ನನಗೆ. ಇಲ್ಲಿ ಬಂದು ನಾನು ಒಡಂಬಡಿ ತೊಗೊಂಡ್ಮೇಲೆ ನನಗೆ ನನ್ನ ಪ್ರಾಡಕ್ಟು ಈವೆಂಟ್ಗಳಲ್ಲಿ, ಪರ್ಟಿಕ್ಯುಲರ್ಲಿ ಎಕ್ಸಿಬಿಷನಲ್ಲೆಲ್ಲ ನಾನು ಮಾಡ್ತಾ ಇರಲಿಲ್ಲ. ಆ ದೊಡ್ಡ ಲಿಂಕ್ ಓಪನ್ ಆಯಿತು ನನಗೆ. ಫಾರ್ ಎಕ್ಸಾಂಪಲ್ ದಸರಾ, ಕೃಷಿ ಮೇಳ, ಇಂಥ ಜಾಗದಲ್ಲಿ ನನ್ನ ಈವೆಂಟು ಪ್ರಮೋಟ್ ಮಾಡೋಕ್ಕೆ ಮೇರಿ ಮಾತಾ ಮತ್ತು ಜೀಸಸ್ ಕ್ರೈಸ್ಟ್ ನನಗೆ ದಾರಿ ತೋರಿಸ್ಕೊಟ್ರು. ಅಲ್ಲಿಂದ ನನಗೆ ಆಲ್ಮೋಸ್ಟ್ಲಿ 50%ಗಿಂತ ಹೆಚ್ಚಿನ ಸಾಲ ತೀರೋಯ್ತು. ಪ್ರತಿದಿನ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಮೊಬೈಲ್ನ, ಏಕೆಂದರೆ ಸಾಲಗಾರರ ಕಾಟ. ಇವಾಗ ಅದು ಕ್ಲಿಯರ್ ಆಗಿದೆ. ಆರಾಮ್ಸೆ ನಾನು ಅದಕ್ಕೋಸ್ಕರ ದೇವ್ರಿಗೂ ಮತ್ತು ಮೇರಿ ಮಾತಾಗೂ ಕೂಡ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಡಂಬಡಿಯಿಂದ ವಿಶಿಷ್ಟವಾದ ಉಪ್ಪು ಮತ್ತು ತೈಲ. ನನಗೆ 1-2 ವರ್ಷದಿಂದ ಮಂಡಿ ನೋವು ತುಂಬ ಜಾಸ್ತಿ ಇತ್ತು. ಇಲ್ಲಿ ಬಂದು ಆ ಒಡಂಬಡಿ ತೈಲ ನಾನು ಒಂದೇ ಒಂದು ಸಲ ಹಚ್ಚಿದ್ದಷ್ಟೇ. ಆಮೇಲೆ ನಂಗೆ ಅದು ನೋವು ಹೆಂಗೆ ಹೋಯ್ತು ಅಂತಲೇ ನನಗೆ ಗೊತ್ತಾಗಿಲ್ಲ. ಎಷ್ಟೋ ದಿನ ಆದಮೇಲೆ ನಾನು ಅಂದ್ಕೊಂಡೆ ನನಗೆ ನೋವಿದೆ ಅಂತ. ನಾನು ಯೋಚನೆ ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ನೋವಿತ್ತಲ್ಲ, ಹೋಯ್ತು ಅಂದ್ಬಿಟ್ಟು. ಅದೇ ರೀತಿ ಈ ಉಪ್ಪು ನನ್ನದೊಂದು ಆಫೀಸ್ ಇತ್ತು, ಬಟ್ ಅಲ್ಲಿ ಬಾಡಿಗೆಯನ್ನು ಕೊಡ್ತಾ ಇರಲಿಲ್ಲ ನಾನು, ಯಾಕೆಂದರೆ ಬಿಸ್ನೆಸ್ ಇರಲಿಲ್ಲ, ಸಾಲ ಆಗಿತ್ತು. ನಾನು ಡೈಲಿ ಈ ಉಪ್ಪು ಹಾಕಿ ನಮ್ಮ ಆಫೀಸಲ್ಲಿ ಪ್ರೇಯರ್ ಮಾಡ್ತಾಯಿದ್ದೆ. ಆಲ್ ಆಫ್ ಅ ಸಡನ್ ನಮ್ಮ ಬಾಡಿಗೆ ಓನರ್ ಬಂದುಬಿಟ್ಟು, ಕೊಡಬೇಕಾಗಿರೋ ರೆಂಟು ಪರವಾಗಿಲ್ಲಪ್ಪ, ಇವಾಗಲಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು. ಸೊ ಅದು ನನ್ನ ಕ್ರೆಡಿಟಲ್ಲಿ ಏನೂ ಅಲ್ಲ. ಇಟ್ ನಾಟ್ ಮೈ ಗ್ರೇಸ್, ಎವ್ರಿಥಿಂಗ್ ಆ್ಯಂಡ್ ನಾಟ್ ಮೈ ಮೆರಿಟ್, ಎವ್ರಿಥಿಂಗ್ ಆ್ಯಂಡ್ ಗಾಡ್ ಗ್ರೇಸ್ ಅಂತಲೇ ಅದರಲ್ಲಿ ಹೇಳಬೇಕು. ಏಕೆಂದರೆ ಅಷ್ಟು ರೆಂಟ್ನ ಅವರು ಬಿಟ್ಕೊಟ್ಟು ಆಫೀಸ್ ನಡೆಸಿ ಅಂತ ಒಪ್ಕೊಂಡಿದ್ದು. ಅದಾದಮೇಲೆ ಹೀಗೆ ಎಲ್ಲ ಲಿಂಕ್ಗಳು ನಾನು ಪ್ರತಿದಿನ ಡೈಲಿ ಬ್ರೆಡ್ಡು ಮತ್ತು ಧ್ಯಾನಂ ಕಂಪಲ್ಸರಿ ಕೇಳ್ತೀನಿ. ನಾನು ವಾಟ್ಸಪ್ಪಲ್ಲಿ ಬ್ರಾಡ್ಕಾಸ್ಟ್ ಗ್ರೂಪ್ ಒಂದು ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ 100 ಜನ ಮಲಯಾಳಂ ಅರ್ಥ ಆಗೋ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರಿಗೆ ಬ್ರಾಡ್ಕಾಸ್ಟಲ್ಲಿ ಪ್ರತಿದಿನ ಕಂಪಲ್ಸರಿ ಡೈರಿ ಬ್ರೆಡ್ಡು ಕಳಿಸ್ತೀನಿ. ಸೊ ಮಲಯಾಳಂ ಅರ್ಥ ಆದವ್ರಿಗೆಲ್ಲರಿಗೂ ಕೂಡ. ಮತ್ತು ನಾನಾಗೆ ಹೋಗಿ ಕಂಪ್ಲೀಟಾಗಿ ಪತ್ರ ಪ್ರವರ್ತನ ಎಲ್ಲ ಕಡೆನೂ ಕೂಡ ಕೊಡ್ತೀನಿ. ನಾನು ಈವೆಂಟ್ನ ಜಿಲ್ಲೆಗೂ ಹೋಗ್ತೀನಿ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಾಗ ಎಲ್ಲ ಜಿಲ್ಲೆಗೂ ಹೋಗೋದ್ರಿಂದ ಏನಾಗುತ್ತೆ, ಎಷ್ಟೋ ಜನಕ್ಕೆ ಕತ್ತೋಲಿಕರಾದರೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಸೊ ನಾನು ಅಲ್ಲೆಲ್ಲ ಹೋಗಿ ಪ್ರೇಷಿತ ಪ್ರದರ್ಶನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೇಳಿಸ್ತಾ ಇದ್ದೀನಿ, ಇಲ್ಲಿಗೆ ಬರಬೇಕು, ಅವರು ಕೂಡ ಪ್ರತಿಫಲ ಪಡಲೇಬೇಕು ಅನ್ನೋದ್ರ ಬಗ್ಗೆ ನನ್ನ ಅಭಿಲಾಷೆ. ಅದಕ್ಕೋಸ್ಕರ ಎಲ್ಲ ಕಡೆನೂ ಹೋಗಿ ಪತ್ರ ಕೊಡ್ತೀನಿ. ಮತ್ತು ಎಷ್ಟೋ ಜನ ಚರ್ಚಲ್ಲೆಲ್ಲ ಬಿಟ್ಟು ಹೋಗಿರ್ತಾರೆ ಆ ಪತ್ರಗಳನ್ನ, ಅದನ್ನು ನಾನು ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಕಾರಣ ಇದೇನೆಂದರೆ, ನನ್ನ ಬಿಸ್ನೆಸ್ಸಲ್ಲಿ ಪ್ರತಿ ಈವೆಂಟ್ ಮುಗಿದಾಗ ನನ್ನ ಅದರಲ್ಲಿರೋ ಲಾಭದಲ್ಲಿ 1% ಎತ್ತಿಡ್ತಾ ಇದ್ದೀನಿ. ಯಾರಿಗೆ ನೆಸೆಸಿಟಿ ಇದೆಯೋ ಹಸಿದವ್ರಿಗೆ ಊಟ ಕೊಡೋದಾಗಲಿ. ಹಾಗೆ ಒಂದು ಫ್ಯಾಮಿಲಿ, ನನಗೆ ಗೊತ್ತಿರೋ ಫ್ಯಾಮಿಲಿ ಆ್ಯಕ್ಚುಲಿ ಏನೂ ಇರಲಿಲ್ಲ, ಅವರಿಗೆ ಒಂದು ಬಿಸ್ನೆಸ್ ಮಾಡೋದಕ್ಕೆ ನನ್ನ ಕೈಲಾದ ನಾನು ಹೆಲ್ಪ್ ಮಾಡಿದ್ದೀನಿ. ಇವತ್ತು ಅವರು ಸ್ವಂತ ದುಡಿಮೆಯಲ್ಲಿ, ಅನ್ನಕ್ಕೂ ಇರಲಿಲ್ಲ, ಕಷ್ಟಪಡ್ತಾಯಿದ್ರು. ಇವತ್ತು ಸ್ವಂತ ದುಡಿಮೆಯಲ್ಲಿ ಅವರು ನಡೆಸ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ ಅದರಲ್ಲಿ. ಆ ಹೆಲ್ಪ್ ನಾನು ಮಾಡೋಕ್ಕೆ, ಅದು ದೇವರಿಗೆ ನನ್ನ ಪ್ರತಿ ಒಂದು ಕೆಲಸನೂ ಕೂಡ ದೇವ್ರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ಬಳಸ್ಕೊಳ್ತೀನಿ.
ಮತ್ತು ನನ್ನ ಆತ್ಮೀಯವಾಗಿ ಹೇಳೋದಾದರೆ, ನಾನು ಮೊದಲು ಒಡಂಬಡಿಗಿಂತ ಮುಂಚೆ ಬರೀ ಸಂಡೇ ಮಾತ್ರ ಚರ್ಚ್ಗೆ ಹೋಗ್ತಾಯಿದ್ದೆ. ಇವತ್ತು ಹಾಗಲ್ಲ. ಆಲ್ಮೋಸ್ಟ್ ವಾರದಲ್ಲಿ 4 ದಿನವೂ ದಿವ್ಯ ಬಲಿ ಸಮರ್ಪಣೆ ಮಾಡ್ತೀನಿ. ಮತ್ತು ನನ್ನ ವೈಫು ಕೂಡ ಅಷ್ಟೇ, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ. ಫಸ್ಟು ಪ್ರೇಯರು, ಡೈಲಿ ಪ್ರೇಯರೆಲ್ಲ ಮುಗಿಸ್ಕೊಂಡ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋವಂಥದ್ದು. ಹಾಗೆ ನನ್ನ ಮಕ್ಕಳು, ಒಬ್ಬಳು 6ನೇ ಕ್ಲಾಸು ಮತ್ತು ಇನ್ನೊಬ್ಬಳು 2nd ಸ್ಟ್ಯಾಂಡರ್ಡು. ಕ್ಯಾಟಿಗಿಸಮ್ ಆಗಲಿ ಲಾಸ್ಟ್ ಕಂಟಿನ್ಯೂಸ್ ಆಗಿ 2-3 ವರ್ಷದಿಂದನೂ ಕೂಡ 4 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ. 4 ಇಯರ್ಸಿಂದನೂ ಪ್ರತಿದಿನ ಪ್ರತಿ ವರ್ಷ ಅಟೆಂಡೆನ್ಸಲ್ಲಿ, ಅಂದರೆ ಒಂದಿನೂ ರಜಾ ಹಾಕ್ದಿರ ಹೋಗೋ ಮಕ್ಕಳಿಗೆ ವರ್ಷಕ್ಕೊಂದ್ಸಲಿ ಅವಾರ್ಡ್ ಕೊಡ್ತಾರೆ. ಎಲ್ಲ ವರ್ಷವೂ ನನ್ನ ಮಕ್ಳಿಗೆ ಅದು ಬಂದಿದೆ. ಮತ್ತು ನಮ್ಮ ಚರ್ಚಲ್ಲಿ ಹೋಲಿ ಚೈಲ್ಡ್ಹುಡ್ ಅಂತ ಒಂದು ಮಕ್ಕಳಿಗೋಸ್ಕರನೇ ಒಂದು ಕ್ಯಾಟಿಗಿಸಮಲ್ಲಿ ಇದು ಮಾಡ್ತಾರೆ. ಅದರಲ್ಲೆಲ್ಲ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ದೇವರಿಗೆ ತುಂಬ ಹತ್ತಿರದಲ್ಲಿ ಇದ್ದೀನಿ ಅನ್ನೋದಕ್ಕೆ ಭಾರಿ ಖುಷಿ ಇದೆ. ನನ್ನ ಕಂಪ್ಲೀಟ್ ಲೈಫು ಈ ಒಡಂಬಡಿಕೆಯಲ್ಲಿ ಜೀವನ ನಡೆಸಬೇಕು ಅನ್ನೋದು ನನ್ನ ಗುರಿಯಾಗಿದೆ, ನಡೆಸ್ತೀನಿ ಕೂಡ. ಅದಕ್ಕೆ ದೇವರು ಕೊಟ್ಟಿರೋಂಥ ಎಲ್ಲ ಅನುಗ್ರಹಗಳಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Isaiah, book of prophet Isaiah, chapter 30, verses 20 to 21. Although the Lord gives you the bread of adversity and the water of affliction, your teacher will be hidden no more. With your own eyes you will see them. Whether you turn to the right or to the left, your ears will hear. It is a testimony of time shortening by Thomas V. from Bangalore. He is a businessman. When he was in big zero in his business, he came here and he made the covenant. He entered into the covenant, and the first intention was, make me the witness of the apparition of Mother Mary. That was his first intention, and he is thanking to Jesus and Mother Mary for that, acquiring that very big grace in his life. He is saying that when he made the covenant, within 3 months he got a link from the people. He could exhibit his show, his things, the general store things like Mysore Dasara. He went to the different big events and exposed and exhibit the things of general items like cookery items or the body massaging things and the appliances. So he got a big chance to exhibit that, and when the big event comes, he made a big show over there, and when the small event comes, he made the small show over there. From that he got a big amount of money, and he could compromise with his all the big debt. Within 1 year he could come out from all the big issues and problems. So we know Mama Mary is the intercessor of the time shortening. She has the power over the time. And he had a big problem with the knee. Within 2 years he was suffering from the knee pain, and he applied the holy oil on his knee, and by 1 month he was completely healed from that. And he got back the office of his business. That was the big blessings he was saying. And the whole family, his wife is more than a good person to pray always. Even at 4 o'clock she gets up and pray early in the morning. And his mission work is so great. He made a broadcasting group in the phone itself, so he can communicate not like a WhatsApp. It is a new thing. He could broadcast the things, what all things are happening here, and he is spreading the good news in the broadcasting group system. And very highlighted people are in that group, and he can promote the good news and the issues of the people, those who are suffering, and those people, those who are getting the blessings in the Kripasanam during the Kripasanam prayers. And he had a big charity. What all profits he get, the benefits he gets the right amount of percentage, and he gives to the poor. He supported a family, and he supported to start their business in their family.
So they are growing and they are leading in that good work. And God told Moses, I will teach you, I will look at your face and instruct the way you want to go forth. So this is the same way Thomas is leading his life. He is proclaiming the word of God. It is the fortune, or it is the privilege that he is saying, I am able to proclaim Jesus and Mama Mary wherever I go, and my life itself is a witness. Let us give a big round of applause to Jesus and Mama Mary and conclude this testimony. Thank you, Jesus, and thank you, Mama Mary. അത്യപൂർവ ദൈവാനുഭവങ്ങൾ ഇനി നിങ്ങൾക്കും സ്വന്തം. ഈ യൂട്യൂബ് ചാനൽ ഇതുവരെ സബ്സ്ക്രൈബ് ചെയ്തിട്ടില്ലെങ്കിൽ ഇപ്പോൾ തന്നെ സബ്സ്ക്രൈബ് ചെയ്യുക. ഈ വീഡിയോ ഇപ്പോൾ തന്നെ നിങ്ങളുടെ സുഹൃത്തുക്കൾക്ക് ഷെയർ ചെയ്തുകൊണ്ട് കർത്താവിൻ്റെ പ്രേക്ഷിതരാകുക.